ಯಾವ ಊರಿದು? ಹಿರಿಯಲಿಂಗದ ಹಿರಿಯಲಿಂಗದಹಳ್ಳಿ. ಯಾವ್ದು? ಹಾವೇರಿ ಡಿಸ್ಟಿಕ್? ಹಾವೇರಿ ಡಿಸ್ಟಿಕ್ ತಾಲೂಕು? ತಾಲೂಕು ಹಾವೇರಿ. ಹಾವೇರಿ ತಾಲೂಕಾ? ನಮ್ದು ಜಾಗ ಎಲ್ಲಿಂದಿದೆ? ನಮ್ಮ ಜಾಗ ಅಲ್ಲಿಂದ ಒಟ್ಟು ಅದೆಲ್ಲ ನಮ್ದನಾ? ತಡ್ರಿ ಅಲ್ಲ, ಒಂದ್ ನಿಮಿಷ ಆ ಕಡೆ ಹೋಗ್ರಿ. ಐತೆ ಈ ಕಲ್ಲು ಯಾರು? ಕಲ್ಲು ನಮ್ದು. ಕಲ್ಲು ನಮ್ದೇನಾ? ಹಾ. ಹ್ಮ್. ಈ ಮನೆ ಹಣಕಾಸಿಗೆ ತೊಂದರೆ ಆಗಿ ನಿಂತ್ಕೊಂಡ್ಬಿಟ್ಟಿದೆ ಇದು ನೋಡಿ. ಹೌದು ಅಲ್ವಾ? ಹೌದು ಸರ್. ಹೌದಲ್ವಾ? ಹಣಕಾಸಿಗೆ ತೊಂದರೆ ಆಗಿ ನಿಂತ್ಕೊಂಡಿರೋದು ಮನೆ ಇದು. ಬಾಳ ಸಾಗಿ ನಿಂತ್ಕೊಂಡದಲ್ವಾ? ನಿಂತ್ಕೊಂಡು ಹೋಗ್ಬಿಟ್ಟಿದೆ. 3 ವರ್ಷ ಆತ್ರಿ. 5 ಲಕ್ಷ ರೂಪಾಯಿ ಮನೆಗೆ ಬಂತು. 3 ವರ್ಷ ಆಗಿದೆ, ನಿಂತ್ಕೊಂಡು ಹೋಗಿದೆ. ಓಕೆ ಅಲ್ವಾ? ಫಸ್ಟ್ ಮರಳು ತಗೊಂಡು ಈ ಸ್ಯಾಂಡ್ ಐತಲ್ಲ, ಸ್ಯಾಂಡ್ ಎಲ್ಲ ತಗೊಂಡು ಆ ಕಡೆ ಹಾಕ್ಸ್ಬಿಡಿ, ಮನೆ ಹಿಂದಕ್ಕೆ ಹಾಕ್ಸ್ಬಿಡಿ. ನಾಳೆನೇ ಕೆಲಸ ಮಾಡಿಸಿ, ನಾಳೆನೇ ಹಿಂದಕ್ಕೆ ಹಾಕ್ಸ್ಬಿಡಿ. ಇದು ತೆಗೆದ್ಬಿಟ್ಟು ಹಿಂದಕ್ಕೆ ಹಾಕ್ಸಿ, ಕಲ್ಲೆಲ್ಲ ಇದಕ್ಕೆ ದಬ್ಸಿ, ಹಿಂಗೆ ಹಿಂದಕ್ಕೆ ಇದಕ್ಕೆ ದಬ್ಸ್ಕೊಳ್ಳಿ. ಇವೆರಡು ತೆಗ್ಸ್ಬಿಟ್ಟು ಆ ಕಡೆ ಹಾಕ್ಸ್ಕೊಂಬಿಡಿ. ನಿಮ್ಗೆ ಹಣಕಾಸು ತೊಂದರೆ ಆಗಿನೇ ನಿಂತ್ಕೊಳೋದು. ಬಹಳ ಹಣಕಾಸು ತೊಂದರೆ ಆಗ್ಬಿಡುತ್ತೆ ನೋಡಮ್ಮ. ತೆಗಿಸಿ, ಇದನ್ನೆಲ್ಲ ತೆಗಿಸ್ಬಿಡಿ, ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದು ಹಳೆ ಮನೆನಾ ಇದು? ಸರಿ, ಏನ್ ಮಾಡಿದ್ರಿ ಇದನ್ನ? ಓಕೆ, ಇದು ಅಲ್ಲ, ಇದು ಬಾಗಿಲು ಮಾಡ್ಕೊಂಡಿದ್ರಿ ಇದನ್ನ? ಹಾ, ಈ ಬಾಗಿಲು ಬರಲ್ಲ, ಇದು ಆಗ್ನೇಯ ನೋಡ್ತಾ ಇದೆ ಬಾಗ್ಲು. ಇದೇನಾಗತ್ತಂದ್ರೆ ಮನೆಯಲ್ಲಿ ಸುಮ್ಮನೆ ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗೋದು ಹಾಗೆಲ್ಲ ಆಗ್ತಾ ಹೋಗ್ತದೆ, ಕಲಹಗಳು. ಹಾಗಾಗಿ ಒಂದು ಕೆಲಸ ಮಾಡಿ, ಇದೆಲ್ಲ ತೆಗೆದು ಇದು ಮುಚ್ಚಿಬಿಡಿ, ಇದನ್ನ ಕಿಟಕಿ ಮಾಡ್ಕೊಳ್ಳಿ. ಇದು ಕಿಟಕಿ ಮಾಡ್ಕೊಳ್ಳಿ. ಅದನ್ನೆಲ್ಲ ತೆಗೆದ್ಬಿಟ್ಟು ಹಿಂದಕ್ಕೆ ಹಾಕೊಂಡ್ಬಿಡಿ, ಕೆಲಸ ಸ್ಟಾರ್ಟ್ ಆಗುತ್ತೆ. ಇದು ತೆಗೆದ್ಬಿಡಿ, ಕೆಲಸ ಆದಷ್ಟು ಸ್ಟಾರ್ಟ್ ಆಗುತ್ತೆ. ಸರಿನಾ? ಇದನ್ನ ದೇವ್ರ ಮನೆ ತೆಗೆದ್ಬಿಡಿ, ಇದು ತೆಗೆದ್ಬಿಡಿ. ಇದನ್ನೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಗೋಡೆ ಕಟ್ಟಿ. ದೇವ್ರ ಮನೆ ಎಲ್ಲಿ ಮಾಡಬೇಕು ಅಂದ್ರೆ, ಇಲ್ಲಿ ಮಾಡಿರ್ತೀವಲ್ಲ, ಇಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಅದು ಫುಲ್ಲು ಫ್ರೀ ಬಿಡಿ, ಅದನ್ನ ಫುಲ್ಲು ಫ್ರೀ ಬಿಡಿ. ಎತ್ತರ ಏನ್ ಹಾಕಿದೀವೋ ಎಲ್ಲ ತೆಗೆದು ಬಿಡಿ. ಅದನ್ನ ಬೇಕಾದ್ರೆ ತೆಗೆದು ಆ ಕಡೆ ಹಾಕೊಳ್ಳಿ, ಆ ಮೂಲೆಗೆ ಹಾಕೊಳ್ಳಿ, ನಿಮ್ಗಿನ್ನೂ ಸಕ್ಸಸ್ ಆಗತ್ತೆ. ಸರಿನಾ? ಈಗ ಆ ಬಾಗಿಲೊಂದೇ ತೆಗೆದ್ಬಿಟ್ರೆ ಆ ಬಾಗಿಲೊಂದೇ ಆದ್ರೆ ನಡೀತತೆ. ಅದೆಲ್ಲಿ ಮಾಡ್ಬೇಕು ಅಂದ್ರೆ, ಆ ಬಾಗಿಲನ್ನ ಮಾರ್ಕ್ ಮಾಡಿದ್ವಿ ನೋಡಿ. ಇವ್ರೆ, ನಿಮ್ಮ ಹೆಸರು ಏನಂದ್ರಿ? ಅಜ್ಜಪ್ಪರ. ನಿಮ್ ಮಾರ್ಕ್ ಮಾಡಿದೀನಿ. ಕೊನೆಗೆ ಇಲ್ಲಾದ್ರೂ ಮಾಡ್ಕೊಳ್ಳಿ, ಇಷ್ಟಕ್ಕಾದ್ರೂ ಮಾಡ್ಕೊಳ್ಳಿ. ಆ ಬಾಗಿಲು ತೆಗೆದು ಈ ಬಾಗಿಲು ಇಲ್ಲಿ ಇಟ್ಕೊಂಡು ಫಸ್ಟ್ ಕ್ಲಾಸ್ಗೆ ಇದೆಲ್ಲ ತೆಗೆದು ಪೂಜಾ ರೂಮ್ ಅಲ್ಲಿ ಮಾಡ್ಕೊಂಬಿಡಿ. ಓಕೆನಾ? ಅಲ್ಲಲ್ಲ, ಉತ್ತರನೂ ಇರ್ಬೋದು, ಪೂರ್ವನೂ ಇರ್ಬೋದು. ಬೇಕಾದ್ರೆ ನಿಮ್ ಪೂರ್ವ ಬೇಕೇ ಬೇಕು ಅಂದಲ್ಲಿ, ನಾನು ಹೇಳೋದು ಇನ್ನೊಂದು ಬಾಗಿಲು ಬೇಕು ಅಂದಲ್ಲಿ ನೀವು ಇಲ್ಲಿ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ತೆಗಿತೀವಲ್ವಾ, ಇಲ್ಲಿ ಮಾಡ್ಕೊಳ್ಳಿ. ಎರಡು ಆ ಕಡೆ ಒಂದು, ಈ ಕಡೆ ಒಂದು ಮೂಲೆಗೆ ಒಂದು, 2 ಮೂಲೆಗೆ. ಸರಿನಾ? ಓಕೆ, ಹೇಳ್ತೀನಿ. ಬಾಮ್ಮ, ನೀನು ಬಾಮ್ಮ. ಓಕೆ, ಇದೆಲ್ಲ ಏನು ಸಜ್ಜೆ ಬಂಡೆ ಹಾಕೊಳ್ತೀವಲ್ವಾ, ಇದೆಲ್ಲ ಮಾಡ್ಕೊಳ್ಳಿ. ಇಲ್ಲಿಂದ ಇದೆಲ್ಲ ಮಾಡ್ಕೊಳ್ಳಿ. ಎಷ್ಟಾದ್ರೂ ಸ್ಟೆಪ್ ಮಾಡ್ಕೋಬಹುದು. ಇದೊಂದು ವೆಂಟಿಲೇಟರ್ ಒಂದು ಇದು ತಗೊಳ್ಳಿ. ಏನು ಕಿಟಕಿ, ಸಣ್ಣದು ಕಿಟಕಿ ತಗೊಳ್ಳಿ. ಎಲ್ಲ ಇಲ್ಲಿ ಕಿಟಕಿ, ದೊಡ್ಡ ಕಿಟಕಿ ಇದು, ವೆಂಟಿಲೇಟರ್ ಕಿಟಕಿ ಮಾಡ್ಕೊಳ್ಳಿ. ಒಂದು ಇಲ್ಲಿ ಪೂಜಾ ರೂಮ್ ಮಾಡ್ಕೊಳ್ಳಿ, ಫ್ರೀ ಬಿಟ್ಬಿಡಿ ಅಲ್ಲಿ. ಸರಿನಾ? ಓಕೆನಾ? ಇಲ್ಲಿ ನೀವು ಬನ್ನಿ, ಯಾಕೆ ಬರ್ಬಾರ್ದಾ? ಇಲ್ಲಿ ಪೂಜಾ ರೂಮ್ ಅಲ್ಲಿ ಮಾಡ್ತೀವಲ್ವಾ, ಹಾಗಾಗಿ ಇದಕ್ಕೆ ಟಚ್ ಮಾಡಬೇಡಿ. ಸಿಂಕ್ ಟಚ್ ಮಾಡಬೇಡಿ. ಸಿಂಕ್ ಟಚ್ ಮಾಡ್ದಂಗೆ ಒಂದು 4 ಇಂಚ್ ಗ್ಯಾಪ್ ಬಿಡಿಸಿ ಒಂದು ಗೋಡೆ ಕಟ್ಟಿ ಸಿಂಕ್ ಮಾಡ್ಕೊಂಡ್ಬಿಡಿ. ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಒಂದು ವಿಂಡೋ ಇಲ್ಲಿ ತಗೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲಿ ಈ ಕಡೆ ತಗೊಳ್ಳಿ, ಅರ್ಧದಿಂದ ಈ ಕಡೆ ತಗೋಬೇಕು. ಅರ್ಧದಿಂದ ಆ ಕಡೆಗೆ. ಓಕೆನಾ? ಅಲ್ಲ, ಅರ್ಧದಿಂದ ಆ ಕಡೆಗೆ. ಇಲ್ಲಿ ನೋಡಿ, ಅರ್ಧದಿಂದ ಈ ಕಡೆಗೆ ಅಂದ್ರೆ ಇದೆಲ್ಲ ತಗೋಬಹುದು. ಕಿಟಕಿ ನೀವೇನ್ ಬೇಕಾದ್ರೂ ತಗೋಬಹುದು. ಇಲ್ಲೆಲ್ಲ ನೀವು ಇದೆಷ್ಟು ಬೇಕಾದ್ರೂ ಸಜ್ಜೆ ಹಾಕೋಬಹುದು. ಇದನ್ನ ಎಲ್ಲ ಇಲ್ಲಿ ಇಟ್ಕೊಳಮ್ಮ, ಏನು ತೊಂದ್ರೆ ಇಲ್ಲ. ಸಿಂಕ್ ಮಾತ್ರ ಕೈ ತೊಳ್ಕೊಳ್ಳೋದು ಮಾತ್ರ ಇಲ್ಲಿ ಮಾಡ್ಕೊಳ್ಳಿ. ಸರಿಮ್ಮ? ಆರ್ಚ್ ಮಾಡ್ಕೊಳ್ಳಿ. ಓಕೆನಾ? ಇದು ಒಂದು ನೋಡಿ, ಬಹಳ ಚೆನ್ನಾಗಿದೆ ಇದು. ಒಂದು ಇದೆಲ್ಲ ಸಜ್ಜೆ ಹಾಕೋಬಹುದು. ಇದನ್ನ ಇದು ಬೇಡ, ಈ ಕಡೆಗೂ ಬೇಡ, ಈ ಕಡೆಗೂ ಬೇಡ. ಇದು ಸಜ್ಜೆ ಹಾಕೊಳ್ಳಿ. ಇದೊಂದು 3 ಇಂಚ್ ಹೈಟ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಮಾಡ್ಕೊಳ್ಳಿ. ಈ ಮನೆ ಕಟ್ಟಿದ್ಮೇಲೆ ಎಲ್ಲ